ನಂದನ್ ನರಸಿಂಹ ಭಟ್ ಆಧ್ಯಾತ್ಮಿಕ ಯೋಗದಲ್ಲಿ ಉತ್ತಮವಾದ ಸಾಧನೆ ಮಾಡಿ ಈಗ ಏಷ್ಯನ್ ಪೆಸಿಫಿಕ್ ಯೋಗ ಕಾಂಪಿಟೇಷನ್ ನಲ್ಲಿ ದೇಶವನ್ನ ಪ್ರತಿನಿಧಿಸುವಂತ ಅವಕಾಶ ಸಿಕ್ಕಿದೆ. ಜಿಲ್ಲೆಗೆ ಹೆಮ್ಮೆಯನ್ನ ತಂದಿರುವಂತಹ ಕೆಲಸ ಮಾಡಿದ್ದಾನೆ ಎಂದು ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ಹೆಗ್ಡೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರು ಆಯ್ಕೆಯಾದ ವಿದ್ಯಾರ್ಥಿಗೆ ತಮ್ಮ ವೈಯಕ್ತಿಕ ಸಹಾಯಧನವನ್ನ ವಿತರಣೆ ಮಾಡಿ ಅವರು ಮಾತನಾಡಿದ್ರು. ಈ ಯುವಕರು ಇದನ್ನೆಲ್ಲ ಸಾಧಿಸುತ್ತಾರೆ ಅಂತ ಬಹಳ ಖುಷಿಯಾಗುತ್ತದೆ. ಕರ್ನಾಟಕದಲ್ಲಿ ಕೇವಲ ಸ್ಪರ್ಧಾಳುಗಳು ಉತ್ತರ ಕನ್ನಡ ಜಿಲ್ಲೆಯಿಂದ ಭಾಗವಹಿಸಿದ್ದು ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 9 ತನಕ ನಡೆಯಲಿರುವ ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ ನಲ್ಲಿ ಇಂತಹ ಯುವಕರು ಯೋಗದಲ್ಲಿ ಸಾಧನೆ ಮಾಡಿ ಜಿಲ್ಲೆಯನ್ನ ರಾಜ್ಯವನ್ನ ಪ್ರತಿನಿಧಿಸುತ್ತಿರುವಂತದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಜಿಲ್ಲೆಯಿಂದ ರಾಜ್ಯದಿಂದಲೂ ಯಾರೆಲ್ಲರೂ ಭಾಗವಹಿಸುತ್ತಾರೆ ಅವರೆಲ್ಲರಿಗೂ ಶುಭ ಹಾರೈಕೆಗಳು ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ಯೋಗ ಸ್ಪರ್ಧೆಗೆ ಆಯ್ಕೆಯಾದ ನಂದನ್ ನರಸಿಂಹ ಭಟ್ ಮಾತನಾಡಿ, ಮೊದಲು ರಾಜ್ಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡೆದು ನಂತರ ಉತ್ತರಾಖಂಡದಲ್ಲಿ ಏಷ್ಯಾದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಈಗ ಏಷ್ಯಾ ಪೆಸಿಫಿಕ್ ಯೋಗ ಕಾಂಪಿಟೇಷನ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಖುಷಿ ಇದೆ. ಸತತ 4 ವರ್ಷಗಳಿಂದ ಯೋಗ ಅಭ್ಯಾಸವನ್ನ ಮಾಡುತ್ತಿದ್ದೇನೆ. ಯೋಗ ಸ್ಪರ್ಧೆಗಳು ನಡೆದಾಗ ತಂದೆ ತಾಯಿಯರು ದೂರದ ಊರುಗಳಿಗೆ ಕರೆದುಕೊಂಡು ಹೋಗಿ ತುಂಬಾ ಬೆಂಬಲವಾಗಿದ್ದಾರೆ. ಯೋಗ ಅಭ್ಯಾಸ ಪ್ರಾರಂಭಿಸಿದ್ದಾಗಿನಿಂದಲೂ ಮನಸ್ಸಿನಲ್ಲಿ ಏಕಾಗ್ರತೆ ಜಾಸ್ತಿ ಆಗಿದೆ. ಇದರಿಂದ ಶಿಕ್ಷಣಕ್ಕೆ ನನಗೆ ಪೂರಕವಾಗಿದೆ. ಮುಂದೆ BSc ಯೋಗ ಮಾಡಿ ಅದರಲ್ಲಿ ಮುಂದುವರಿಯಬೇಕು ಎನ್ನುವ ಇಚ್ಛೆಯನ್ನ ಹೊಂದಿದ್ದೇನೆ ಎಂದು ಹೇಳಿದರು. ನಾನು 4 ವರ್ಷದಿಂದ ಯೋಗ ಮಾಡ್ತಾ ಇದ್ದೆ. ಅಂದ್ರೆ ಅಡ್ವಾನ್ಸ್ ಯೋಗ ಮಾಡಲು ಶುರು ಮಾಡಿ 3 ವರ್ಷ. ಫಸ್ಟ್ ಸ್ಟೇಟ್ ಕಾಂಪಿಟೇಷನ್ ಇತ್ತು, ಬೆಂಗಳೂರಲ್ಲಿ ಇತ್ತು. ಅದರಲ್ಲಿ ಪ್ಲೇಸ್ ಆಗಿದೆ, ಫಸ್ಟ್ ಆಯಿತು. ಆಮೇಲೆ ನೆಕ್ಸ್ಟ್ ನ್ಯಾಷನಲ್ ಇತ್ತು, ಉತ್ತರಾಖಂಡಲ್ಲಿ ಇತ್ತು, ಅದರಲ್ಲೂ ಫಸ್ಟ್ ಆಯಿತು. ಈಗ ಈ ಆಪರ್ಚುನಿಟಿ ಅಂದರೆ ಬೆಂಗಳೂರಲ್ಲೆಲ್ಲ ಅಂದರೆ ಯಾವುದೇ ಕಡೆ ಕಾಂಪಿಟೇಷನ್ ಇದ್ರೂ ಕರ್ಕೊಂಡು ಹೋಗಿ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದ. ಅಂದರೆ ಮೊದಲು ಕಾನ್ಸಂಟ್ರೇಟ್ ಪವರ್ಗೆ ಮೊದಲಿಗಿಂತ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಅಂದರೆ ಹೆಲ್ತಲ್ಲೆಲ್ಲ ಇಂಪ್ರೂವ್ಮೆಂಟ್ ಇತ್ತು. ಯೋಗದಲ್ಲೇ ಡಿಗ್ರಿ ಅಂದರೆ BSc ಯೋಗ ಮಾಡಿ ಅದರಲ್ಲೇ ಮುಂದೆ ಹೋಗುವ. ನಂದನ್ ಅವರೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಒಳ್ಳೆ ಸಾಧನೆ ಮಾಡಲಿ, ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತರುವಂಥ ಕೆಲಸ ಮಾಡಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.